ಗ್ಯಾರಂಟಿ ಬಗ್ಗೆ ಏನಂತಾರೆ ಜನ? ಅಪ್ಪಾಜಿ ಅವ್ರು ಬೇರೆ ಅಲ್ಲ, ಸಮರ್ಥ ಅವ್ರು ಬೇರೆ ಅಲ್ಲ. ಸಮರ್ಥವ್ರನ್ನೇ ನಾವು ಅಪ್ಪಾಜಿ ತರ ನೋಡ್ತಿದೀವಿ. ಈಗ ಬಿಜೆಪಿ ಅವರು ಹೇಳ್ತಾ ಇದಾರೆ ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿ ಆಗ್ತಾ ಇದೆ, ಬೇಡ ಇದು ಅಂತ ಹೇಳಿ. 16,000 ಮನೆ ಕೊಟ್ಟಿದ್ದಾರೆ ಅಪ್ಪಾಜಿ ಅವರು. ತುಂಬಾ ಬಡವರು ಇದ್ದಾರೆ ಸರ್. ಪ್ರತಿ ಮನೆಗೂ ನಿಜವಾಗ್ಲೂ ಊಟ ಮಾಡ್ಲಿಕ್ಕೆ ಅನ್ನ ಇರ್ಲಿಲ್ಲ ಸರ್. ಅನ್ನ ಯೋಜನೆ ಅವರು ವರ್ಣ ಭೇದ ಇಲ್ಲದ ಮತ್ತೆ ಜಾತಿ ಭೇದ ಇಲ್ಲದ ರಾಜಕೀಯನ ಮಾಡ್ತಿದ್ದಾರೆ. ಈಗ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ನೀವು. ಈಗ ನಿಮ್ಮ ಬಹುಶಃ ನಿಮ್ಮ ಪಕ್ಷ ನಿಮಗೆ ಕೊಟ್ಟಿರುವಂತ ಮೊದಲ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಗ್ಯಾರಂಟಿ ಬಗ್ಗೆ ಹೇಳಿ ಅಂತೇಳಿ. ಗ್ಯಾರಂಟಿ ಅವರು ಸರ್, ಗ್ಯಾರಂಟಿ ಬಗ್ಗೆ ಏನು ಅನಿಸ್ತಾ ಇದೆ, ಏನಂತಾರೆ ಜನ ಸರ್? ದಕ್ಷಿಣದಲ್ಲಿ ತುಂಬ ಅವರಿಗೆ ಎಲ್ಲ ಸವಲತ್ತು ಸಿಕ್ಕಿರೋದು. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತು ಯುವ ನಿಧಿ ಸರ್, ಯುವ ನಿಧಿನೂ ಆಗಿರ್ಬೋದು. ಎಲ್ಲ ಪ್ರತಿಯೊಂದು ಗೃಹ ಜ್ಯೋತಿ ಅಂತೂ ಸರ್ ಪ್ರತಿ ಮನೆಗೂ ತಲುಪಿದೆ ಸರ್. ನಾವು ಎಲ್ಲ ಮಹಿಳಾ ಕಾರ್ಯಕರ್ತರು ಹೋಗಿ ವೋಟ್ ಮಾಡಲಿಕ್ಕೆ ಕೇಳ್ತಿದ್ದೀವಿ ಸರ್. ಅಪ್ಪಾಜಿ ಅವ್ರು ಬೇರೆ ಅಲ್ಲ, ಸಮರ್ಥ ಅವ್ರು ಬೇರೆ ಅಲ್ಲ. ಸಮರ್ಥವ್ರನ್ನೇ ನಾವು ಅಪ್ಪಾಜಿ ಥರ ನೋಡ್ತಿದ್ದೀವಿ. ಖಂಡಿತ ನಿಮಗೆ ಮತ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಎಲ್ಲರೂ. ಈಗ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿ ಆಗ್ತಾ ಇದೆ, ಬೇಡ ಇದು ಅಂತೇಳಿ. ಏನು ಹೇಳ್ತೀರಿ ಸರ್? ಸೌತಲ್ಲಿ ನೋಡ್ತಿರ್ಬೋದು ಸರ್, ಎಷ್ಟು ಸ್ಲಮ್ ಅಂದರೆ ಬಡವರು, ತುಂಬ ಬಡವರು ಇದ್ದಾರೆ ಸರ್. ಪ್ರತಿ ಮನೆಗೂ ನಿಜವಾಗ್ಲೂ ಊಟ ಮಾಡ್ಲಿಕ್ಕೆ ಅನ್ನ ಇರಲಿಲ್ಲ ಸರ್. ಅನ್ನ ಯೋಜನೆ, ಅನ್ನ ಭಾಗ್ಯದಿಂದ ಎಷ್ಟೋ ಜನ ಇದು ಮಾಡ್ತಿದ್ದಾರೆ. ಕರೆಂಟ್ ಬಿಲ್ಲು ಗೃಹಜ್ಯೋತಿಯಿಂದ 1,500 ಕರೆಂಟ್ ಬಿಲ್ ಬರ್ತಿತ್ತು ಸರ್. ಅದೂ ಸಮೇತ ಮನೆಗೆ ಕಾಳು ಕಡಿ ತೊಗೊತಾರೆ, ಮಕ್ಕಳು ಫೀಸ್ ಕಟ್ತಿದೆ ಸರ್. ತುಂಬ ಉಪಯೋಗ ಆಗಿದೆ ಸರ್. ಸೊ ವೋಟ್ ಹಾಕ್ತಾರೆ ಗ್ಯಾರಂಟಿ ನಂಬ್ಕೊಂಡು ಅಂತ ಹೇಳ್ತೀರಾ? ಖಂಡಿತ ವೋಟ್ ಹಾಕ್ತಾರೆ ಸರ್. ಈಗ ಯಾಕಂದ್ರೆ ಅವರು ಪಡ್ಕೊಂಡಿದ್ದಾರಲ್ಲ ಸರ್ ಎಲ್ಲದನ್ನು. ಆಮೇಲೆ 16,000 ಮನೆ ಕೊಟ್ಟಿದ್ದಾರೆ ಅಪ್ಪಾಜಿ ಅವರು. ಅವ್ರ ಮನೆ ಇಲ್ಲ ಅಂತ ಬಂದರೆ ಒಂದು ಮಸೂದಿಗೆ ದುಡ್ಡಾಗಿರ್ಬೋದು ಸರ್, ಒಂದು ದೇವಸ್ಥಾನಕ್ಕೆ ದುಡ್ಡಾಗಿರ್ಬೋದು, ಮತ್ತು ಅವರು ಮನೆಗೊಳಗೆ ಫಂಕ್ಷನ್ ಆದರೆ, ಮದುವೆ ಆದರೆ, ಮದುವೆಗೂ ಸಮೇತ 10,000 20,000 ಗಂಟಲೆ ದುಡ್ಡು ಕೊಟ್ಟು ಕಳಿಸಿದ್ದಾರೆ ಅಪ್ಪಾಜಿ ಅವರು. 50,000 ಗಂಟಲೆ ಕೊಟ್ಟಿದ್ದಾರೆ. ಅವರು ದಾನ ಧರ್ಮ ಮಾಡಿದ್ದಾರೆ. ಅದನ್ನು ನೋಡಿ ಅವ್ರು ಮತ ಹಾಕ್ತಾರೆ. ಏನೋ ಒಂದು ಸ್ವಲ್ಪ ಸಣ್ಣದು ಒಂದು ಒಡಕ್ಕೆ ಬಂದಿದೆ, ಎಲ್ಲರ ಮನೆಯಲ್ಲಿ ಬರೋದೆಯ, ನಮ್ಮ ಮನೆಯಲ್ಲಿ ಬಂದಿದೆ, ಅದು ಸರಿ ಹೋಗುತ್ತೆ, ಸರಿ ಮಾಡ್ತೀವಿ, ಹಾಕ್ತಾರೆ. ಯಾಕಂದರೆ ಎಲ್ಲದನ್ನು ಪಡೆದಿರ್ತಾರಲ್ಲ. ಅಪ್ಪಾಜಿ ಅವ್ರನ್ನಂತೂ ಮರೆಯಲ್ಲ, ಸಮರ್ಥನೂ ಮರೆಯಲ್ಲ. ಮಲ್ಲಣ್ಣವ್ರು ಎಲ್ಲ ರೀತಿಯಾಗಿ ಅವರಿಗೆ ಒಂದು ಅನ್ನ ಇಲ್ಲ ಅಂದ್ರೂ ಅವ್ರ ಮನೆಗೆ ಒಂದು ಪಾಕೆಟ್ ಅಕ್ಕಿ ಸಮೇತ ಕಳಿಸಿದ್ದಾರೆ. ಆ ಥರ ಅವರು ಯಾವುದಕ್ಕೂ ಬಂದು ಕೇಳಿದರೆ ಏನು ಅವ್ರಿಗೆ ತಿಳಿಯುತ್ತೋ ಅವ್ರು ಕೊಟ್ಟು ಕಳಿಸಿದ್ದಾರೆ. ಅವ್ರು ನನಗೆ ಅಂತೂ ಯಾರನ್ನೂ ವಾಪಸ್ ಕಳಿಸಿಲ್ಲ ಸರ್. ಎಲ್ಲ ರೀತಿಯಲ್ಲಿ ಒಂದು ಹಣಕಾಸಾಗಿರ್ಬೋದು. ನಮ್ಮ ಮನೇಲಿ ಇವತ್ತು ಥರ ಸಮಸ್ಯೆ ಇದೆ. ಹಾಸ್ಪಿಟ್ಲಂತೂ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ಅವ್ರಿಗೆ ಫ್ರೀಯಾಗಿ ಅಲ್ಲಿ ಮಾಡಿಸ್ತಿದ್ದಾರೆ. ಶಾಂತಿ ಟಾಕೀಸ್ ಹಾಸ್ಪಿಟ್ಲ್ ಇದೆ ಅಲ್ಲ ಸರ್, ಪ್ರತಿಯೊಬ್ಬರು ಮುಸ್ಲಿಮ್ಸಲ್ಲಿ ಎಲ್ಲ ಪಡ್ಕೊಳ್ತಾನೆ ಇದ್ದಾರೆ. ಅವರು ಒಂದು ಮುಸ್ಲಿಮ್ಸು ಅಂತ ಹೇಳೋದಲ್ಲ, ನಮ್ಮ ಅಭ್ಯರ್ಥಿಗಳು, ನಮ್ಮ ಮನೆ, ಅದು ನಮ್ಮ ಒಂದು ಕುಟುಂಬ. ಅವ್ರ ಕುಟುಂಬದವ್ರು ಆಗಿರೋದ್ರಿಂದ ಏನು ಚೇಂಜ್ ಆಗಲ್ಲ, ನಮಗೆ ಮತ ಹಾಕ್ತಾರೆ. ಮೊದಲನೇದಾಗಿ ನಮ್ಮ ಬಾಪೂಜಿ ಹಾಸ್ಪಿಟಲ್ ಸ್ಟಾಫ್ ನರ್ಸು ನಮಗೆ ಯಾಕೆ ನಾವು ಸೆಲ್ಫಾಗಿ ಓನಾಗಿ ಇದಕ್ಕೆ ಬಂದಿದ್ದೀವಿ ಅಂತ ಅಂದರೆ, ಅವ್ರು ಮಾಡಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ದಾವಣಗೆರೆಯಲ್ಲಿ ನಾವು ಬೇರೆ ಕಡೆದು ಮಾತಾಡೋದೇ ಇಲ್ಲ, ದಾವಣಗೆರೆದು ಅಷ್ಟೇ ಹೇಳ್ತಿದ್ದೀವಿ. ಅವರು ವರ್ಣ ಭೇದ ಇಲ್ಲದ ಮತ್ತು ಜಾತಿ ಭೇದ ಇಲ್ಲದ ರಾಜಕೀಯನ ಮಾಡ್ತಿದ್ದಾರೆ. ಫಸ್ಟು ಶಿವಶಂಕರಪ್ಪಾಜಿ ಅವರು ನಮ್ಮ ದಾವಣಗೆರೆಗೆ ವಿದ್ಯಾಕಾಶಿ, ದಕ್ಷಿಣದ ವಿದ್ಯಾಕಾಶಿ ಅಂತಲೇ ಹೆಸರಿದೆ. ಅದಕ್ಕೆ ಯಾರು ಕಾರಣ ಆ ಥರ ಬರೋದಕ್ಕೆ ಅಂದರೆ, ಶಿವಶಂಕರಪ್ಪಾಜಿ ಅವರು ಮಾಡಿರ್ತಕ್ಕಂಥ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಲ್ಲಿ ಕೊಡುಗೆಗಳು ನೀಡಿದ್ದಾರೆ. ಅದ್ರ ಬಗ್ಗೆನೂ ಹೇಳ್ಬೋದು. ಆಮೇಲೆ ಕೋವಿಡ್ ಟೈಮಲ್ಲಿ ಆಗಿರ್ಬೋದು, ಅಥವಾ ನಾರ್ಮಲ್ ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಗಿರ್ಬೋದು. ಬಾಪೂಜಿ ಹಾಸ್ಪಿಟಲ್ಲು, SS ಹಾಸ್ಪಿಟಲ್ಲು, ಮತ್ತು ಹೊಸದಾಗಿ ಸಾರ್ವಜನಿಕರ ಹಾಸ್ಪಿಟ್ಲು ಅಂತೇಳಿ ಇದರಲ್ಲಿ ಮಾಡಿದ್ದಾರೆ, ಶಾಂತಿ ಟಾಕೀಸ್ ಹತ್ರ. ಅಲ್ಲೂ ಫುಲ್ ಫ್ರೀ ಇದೆ ಎಲ್ಲನೂ. ವೈದ್ಯಕೀಯ ಕ್ಷೇತ್ರದಲ್ಲಿ ಇಷ್ಟೊಂದೆಲ್ಲ ಮಾಡಿದ್ದಾರೆ. ಆಮೇಲೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಾಲೇಜುಗಳು, ವೈದ್ಯಕೀಯ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಇದೆಲ್ಲನೂ ಸಹ ನಮ್ಮ ದಾವಣಗೆರೆಯಲ್ಲಿ ಬಂದು ನಮ್ಮವರು ಸಹ ಇಷ್ಟೊಂದೆಲ್ಲ ನಾವು ಬೆಳೆಯೋದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಶಿವಶಂಕರಪ್ಪ ಫ್ಯಾಮಿಲಿಯವರು. ಹಂಗಾಗಿ ಆಮೇಲೆ ಪಾರ್ಲಿಮೆಂಟಲ್ಲಿ ನಮ್ಮ ಪ್ರಭಾ ಮೇಡಮ್ ಅವರು ಹಬ್ಬರ ಜೋರೇ ಇದೆ, ನಿಮಗೆ ಗೊತ್ತಿರೋಂಗೆ. ಅವರು ಒಬ್ಬ ಮಹಿಳಾ ಅಭ್ಯರ್ಥಿಯಾಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ನಮ್ಮ ದಾವಣಗೆರೆನ ಪ್ರತಿನಿಧಿಸ್ತಾ ಇರೋದು ನಮಗೆಲ್ಲ ಮಹಿಳೆಯರಿಗೆ ತುಂಬಾ ಹೆಮ್ಮೆ ಇದೆ. ಹಾಗಾಗಿ ಆ ಥರ ಒಂದು ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥವ್ರು, ಅವ್ರ ಮಗ ಆಗಿ ಇವ್ರು ಇನ್ನೂ ಚೆನ್ನಾಗಿ ಯೂತ್ಸ್, ಅದು ಫಸ್ಟ್ ಆಫ್ ಆಲ್ ಯೂತ್ಸು ನಮಗೆಲ್ಲನೂ ಒಳ್ಳೆಯದು ಒಂದು ಮಾರ್ಗದರ್ಶನ ನೀಡಿಸ್ತಾರೆ. ಪ್ರಭಾ ಮೇಡಮ್ ಕೈ ಕೆಳಗಡೆ ಇರೋರು ಇವರು, ಅವ್ರ ಮಗ ಅಂತಂದರೆ ಇನ್ನೂ ಚೆನ್ನಾಗೇ ಇರ್ತಾರೆ, ಇನ್ನೂ ಒಳ್ಳೊಳ್ಳೆ ಐಡಿಯಾಗಳು ಇರ್ತಾವೆ ಅವರಿಗೆ, ನಮಗೆಲ್ಲ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಈಗ ಗ್ಯಾರಂಟಿ ಯೋಜನೆ ಯೂಸ್ ಆಗ್ತಾ ಇದೆಯಾ ಮೇಡಮ್? ಹೌದು ಸರ್, ತುಂಬಾ ಯೂಸ್ ಆಗ್ತಾ ಇದೆ ಸರ್. ನೋಡಿ ಸರ್, ಎಷ್ಟೋ ಜನ ಕೆಲಸ ಇರಲ್ಲ, ಏಜ್ ಆದವರೆಲ್ಲ ಇರ್ತಾರೆ. 2,000 ಬರುತ್ತೆ. ಅವರ ಮೆಡಿಸನಿಗೆ ಡಯಾಬಿಟಿಕ್ಕು, ಹೈಪರ್ ಟೆನ್ಷನ್ ಇವೆಲ್ಲ ಇರುತ್ತೆ ಸರ್. ಮೆಡಿಸನಿಗೆ ಯೂಸ್ ಆಗುತ್ತೆ, ರೇಷನಿಗೆ ಯೂಸ್ ಆಗುತ್ತೆ, ಮತ್ತು ಎಲ್ಲ ಕಡೆಗೆ ಬಸ್ ಫ್ರೀ ಮಾಡಿದ್ದಾರೆ ಸರ್. ಅದರಿಂದ ತುಂಬಾ ಯೂಸ್ ಆಗ್ತಾ ಇದೆ ಸರ್. ಈಗ
ದಾವಣಗೆರೆ ದಕ್ಷಿಣದಲ್ಲಿ ಮಹಿಳಾ ಮತದಾರರನ್ನು ನೀವು ಭೇಟಿಯಾದಂಥ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರ ಒಪಿನಿಯನ್ ಏನಿತ್ತು ಅಂತ ಏನು ಹೇಳ್ತಾರೆ ಅವರು ಅಂತ? ಸರ್ ಗ್ಯಾರಂಟಿ ಯೋಜನೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್. ಅವರೆಲ್ಲ ಹೇಳ್ತಾರೆ ಮೇಡಮ್ ನೀವು ಇದರಿಂದ ನಮಗೆ ತುಂಬ ಯೂಸ್ ಆಗಿದೆ, ನಮ್ಮ ಮೆಡಿಸನ್ ತಗೊಂತಿದ್ವಿ ಮತ್ತು ಹಾಸ್ಪಿಟ್ಲಿಂದ ತುಂಬ ಯೂಸ್ ಆಗ್ತಿದೆ ಅಂತ ಹೇಳ್ತಾರೆ. ಬಸ್ ಫ್ರೀ ಮಾಡಿದ್ದಾರೆ ಸರ್. ನಮ್ಮ ಹಾಸ್ಪಿಟ್ಲಿಂದ SS ಕೇರ್ ಟ್ರಸ್ಟ್ ಅಂತ ಮಾಡಿದ್ದಾರೆ ಸರ್. ಅದ್ರಲ್ಲಿ ತುಂಬಾ ಯೂಸ್ ಆಗ್ತಿದೆ. ತುಂಬ ಪೇಷಂಟ್ಸ್ ಬರ್ತಾ ಇದ್ದಾರೆ ಸರ್ ನಮ್ಮ ಹಾಸ್ಪಿಟಲ್ಗೆ. ಮತ್ತು ಡೇ ಕೇರ್ ಮೂಲಕ ಡಯಾಲಿಸಿಸ್ ತುಂಬ ಕ್ರಿಟಿಕಲ್ ಅಂದರೆ ಡಯಾಲಿಸಿಸ್ಸು ಅದನ್ನು ನಮ್ಮ ಹಾಸ್ಪಿಟ್ಲಿಂದ ಏನು ನಮ್ಮ ಸಂಸ್ಥೆ ಇದೆಯಲ್ಲ SS ಕೇರ್ ಟ್ರಸ್ಟಿಂದ ಡಯಾಲಿಸಿಸ್ನ ಪರ್ ಡೇ ಬೇಸಿಸ್ ಮೇಲೆ ಫುಲ್ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. ತುಂಬ ಜನಕ್ಕೆ ಇದರಿಂದ ಯೂಸ್ ಆಗ್ತಿದೆ. ಡಯಾಲಿಸಿಸ್ ಪೇಷಂಟ್ಸಿಗೆ ಸಹಜ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಎಲ್ರಿಗೂ ತುಂಬ ಚೆನ್ನಾಗಿದು ಹೆಲ್ಪ್ ಆಗ್ತಾಯಿದೆ ಅನ್ನೋದು ನಮ್ಮಿದು. ಈಗ ಮುಸ್ಲಿಮ್ಸ್ ಅಂತ ಹೇಳ್ತಿದ್ದೀರ, ಅಲ್ಪಸಂಖ್ಯಾತರು ಮುಸ್ಲಿಂ ಬಾಂಧವರು ಅಂತೇಳಿ. ಅವರು ಯಾಕೆ ಹಾಕಲ್ಲ? ಹಾಕ್ತಾರೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಆ ಕಡೆ ಸೈಡ್ ಏನು SS ಕೇರ್ ಟ್ರಸ್ಟಿಂದ ನಾವು ಹಾಸ್ಪಿಟಲ್ನ ಓಪನ್ ಮಾಡಿದ್ದೀವಲ್ಲ, ಆ ಏರಿಯಾ ಪೂರ್ತಿ ಇರೋದು ಅವರೇನೆ. ಅವ್ರು ಇದ್ರ ಬೆನಿಫಿಟ್ನ ತೊಗೊತಿದ್ದಾರೆ. ಹಾಗಾಗಿ ಎಲ್ಲ ಮುಸ್ಲಿಂ ಮತ ಬಾಂಧವರು ಹಾಕೇ ಹಾಕ್ತಾರೆ ಓಟ್ ಅನ್ನೋದು ನಮ್ಮದು. ತುಂಬ ಜನ ಪೇಷಂಟ್ ಬರ್ತಾರೆ ಸರ್ ಮುಸ್ಲಿಮ್ಸು. SS ಕೇರ್ ಟ್ರಸ್ಟಿಂದ ತುಂಬ ಜನ ಪೇಷಂಟ್ ಇದ್ದಾರೆ ಸರ್. ನಾವು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತೀವಲ್ಲ, ಮೇಡಮ್ ಹೆಸರು ಹೇಳ್ತಾರೆ ಸರ್, ತುಂಬ ಯೂಸ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಸರ್. ಓಟ್ ಹಾಕೇ ಹಾಕ್ತಾರೆ ಅನ್ನೋ ಗ್ಯಾರಂಟಿ ಇದೆ ಸರ್. ನಾವು ಇಷ್ಟು ದಿನ 2 ದಿನ ಇಲ್ಲಿ ಕ್ಯಾನ್ವಾಸ್ ಮಾಡಿದ್ದೀವಲ್ಲ ಸರ್, ಓಟ್ ಹಾಕೇ ಹಾಕ್ತಾರೆ. ಸಮತ್ ಅವ್ರು ಗೆದ್ದೇ ಗೆಲ್ತಾರೆ ಸರ್. ಜೈ ಕಾಂಗ್ರೆಸ್ ಸರ್.